ಹಾಯ್ ಹಲೋ ಮೈ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಥರ್ಸ್ಡೇ ಈವ್ನಿಂಗಿಂದ ಫ್ರೈಡೇ ಮಧ್ಯಾಹ್ನದವರೆಗೂ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಇಲ್ಲಿ ಅಮ್ಮ ಥರ್ಸ್ಡೇ ಮಾರ್ನಿಂಗ್ ಪೂಜೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು ಸೊ ಈವ್ನಿಂಗು ನಮ್ಮ ಕೈಲಾದ ಮಟ್ಟಿಗೆ ರಾಯರಿಗೆ ಇಲ್ಲಿ ಪೂಜೆ ಸಲ್ಲಿಸಿದ್ವಿ. ಸೊ ಅವರು ಹೂ ಪ್ರಸಾದ ಮೂಲಕ ನಮಗೆ ವರ ಪ್ರಸಾದನ ಕೊಟ್ಟರು. ಸೊ ಅದಾದಮೇಲೆ ಇಲ್ಲಿ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಂಗೆ ಅಜ್ಜಿ ಕ್ಯಾತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅವರಿಗೆ ಸೊಪ್ಪು ಬಿಡಿಸ್ಕೊಡೋಕೆ ಹೇಳಿದ್ದೆ. ಸೊ ಅದು ಸೊಪ್ಪು ಚೆನ್ನಾಗಿಲ್ಲ ಅಂತೇಳಿ ಇಲ್ಲಿ ಮಮ್ಮಿ ಜೊತೆ ಜಗಳ ಸ್ಟಾರ್ಟ್ ಮಾಡಿದ್ದಾರೆ. ಒಂಚೂರು ಬಿಡಿಸ್ಕೊಡು, ಆ ಚಾಲಲ್ಲ ಇನ್ನೊಂಚೂರು ಬಿಡಿಸ್ಕೊಡು. ಬಿಡಿಸ್ಕೊಲ್ಲ ನೀನು ಅವರಿಬ್ಬರ ಜಗಳದ ಮಧ್ಯೆ ಇಲ್ಲಿ ನನಗೆ ಕೆಲಸ ಸುಲಭ ಆಯಿತು. ಬೇಗ ಬೇಗ ಕೆಲಸ ಮಾಡಿಕೊಂಡು ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಒಳಗಡೆ ಹೋದೆ. ಸೊ ಇಲ್ಲಿ ಅಜ್ಜಿ ಎಲ್ಲ ಅಂಡಿರೋ ಕಸ ಎಲ್ಲ ಪಾಪ ಅವರೇ ಎಲ್ಲ ಕ್ಲೀನ್ ಮಾಡ್ಕೊಡ್ತಾರೆ ಒಂದೊಂದು ಸರಿ, ನನಗೇನು ಕಷ್ಟ ಆಗಲ್ಲ. ಆ್ಯಂಡ್ ಅಮ್ಮನೂ ಕೂಡ ಹೆಲ್ಪ್ ಮಾಡ್ತಾರೆ. ಅವರು ನಾನಿಲ್ಲಿ ಸಾಂಬಾರೆಲ್ಲ ರೆಡಿ ಮಾಡಿಕೊಟ್ಬಿಟ್ರೆ ಇನ್ನು ಬಾಕಿದ್ದು ಅವರೇ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಸಾಂಬಾರಿಗೆ ನಾನು ರೆಡಿ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ಬಾಕಿದ್ದೇನಿದೆ ಎಲ್ಲ ಅವರೇ ಮಾಡ್ಕೊತಾರೆ. ಸೊ ಅಲ್ಲಿ ಸ್ವಲ್ಪ ಗಾಯ ಆಗಿರೋದ್ರಿಂದ ಕೈ ನನ್ನ ನೀರು ಜಾಸ್ತಿ ಮುಟ್ಟೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಜಾಸ್ತಿ ಆಗುತ್ತೆ, ಥಂಡಿಗಾಲ ಬೇಗ ವಾಸಿ ಆಗಲ್ಲ ಅಂಥೇಳಿ ಸೊ ಅವರೇ ಎಲ್ಲ ರೆಡಿ ಮಾಡ್ಕೊತಾರೆ ಪಾಪ. ಆ್ಯಂಡ್ ಅಜ್ಜಿ ಇಲ್ಲಿ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಒಳಗಡೆ ಅಲ್ಲಿ ಆಚೆಗಡೆ ಏನೇನು ಕಸ ಇತ್ತೆಲ್ಲ ತೊಗೊಂಬಂದು ಕವರಿಗೆ ಹಾಕಿಬಿಟ್ಟು ಅದು ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಎಲ್ಲಿ ಇಡಬೇಕು ಅಂತಲೂ ಕೇಳ್ತಾರೆ. ಏನು ಪಾಪ ಅಷ್ಟು ಕಷ್ಟ ಕೊಡಲ್ಲ ನನಗೆ, ಅಜ್ಜಿನೇ ಎಲ್ಲ ಮಾಡ್ಕೊತಾರೆ. ಸೊ ಮಮ್ಮಿ ಇಲ್ಲದೆ ಇರುವಾಗ ಅಜ್ಜಿ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಹೇಳಬೇಕು ಅಂದರೆ ಎಲ್ಲರ ಮನೇಲೂ ಹೆಲ್ಪ್ ಮಾಡ್ತಾರೆ. ಬಟ್ ಆದರೆ ಈ ವಯಸ್ಸಿನಲ್ಲೂ ಪಾಪ ಅವ್ರ ಕೈಲಿ ಆಗಿಲ್ಲ ಅಂದ್ರೂ ಅವ್ರು ಹೆಲ್ಪ್ ಮಾಡ್ತಾರಲ್ಲ, ಸೊ ಅದಕ್ಕೆ ಗ್ರೇಟ್ ಅಂತ ಹೇಳಬೇಕು. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಅಡುಗೆಲ್ಲ ಮುಗಿಸ್ಕೊಂಡು ನಾನು ಬೋಂಡೆ ಎಲ್ಲ ಮಾಡಿಕೊಟ್ಬಿಟ್ಟು ನಾನು ಹೊರಗಡೆ ಹೋದೆ. ಸೊ ಅವರು ಮುದ್ದೆ ಎಲ್ಲ ರೆಡಿ ಮಾಡಿ ಆಮೇಲೆ ಎಲ್ಲರಿಗೂ ಊಟಕ್ಕೆ ಹಾಕಿ ಸೊ ಸ್ವಲ್ಪ ಹೊತ್ತು ಮೇಲ್ಗಡೆ ವಾಕಿಂಗ್ ಮಾಡ್ಕೊಂಡು ಬಂದು ಎಲ್ಲರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಮೇಲೆ ಮಲ್ಕೊಂಡೆ. ದ ನೆಕ್ಸ್ಟ್ ಡೇ ದೇವರ ದರ್ಶನ ಮಾಡೋದು ತುಂಬಾ ಪುಣ್ಯ ಅಂತಾರೆ. ಬಟ್ ಮನೆ ಎದುರುಗಡೆ ದೇವಸ್ಥಾನ ನಮಗೆ ಅದೃಷ್ಟನೇ ಅಂತ ಹೇಳ್ಬೋದು. ಸೊ ಮಾರ್ನಿಂಗ್ ಎದ್ದೊಳೋಷ್ಟೊತ್ತಿಗೆ ಅವರೇ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ರು ಮಮ್ಮಿ. ನನಗೇನೂ ಇರಲಿಲ್ಲ, ಎಲ್ಲ ಕೆಲಸ ಅವರೇ ಮಾಡ್ಕೊಂಡಿರೋದ್ರಿಂದ ಎದ್ದು ನನ್ನ ಡೈಲಿ ರೊಟೀನ್ ಏನಿದೆ ಸೊ ಅಷ್ಟು ಮಾತ್ರ ಮುಗಿಸ್ಕೊಂಡೆ. ಇಲ್ಲಿ ನನಗೇನು ಬೇಕು ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಕೇಳಿದೆ ಏನು ಟಿಫನ್ ಮಾಡಬೇಕು ಅಂತ ಕೇಳಿಬಿಟ್ಟು ಇಲ್ಲಿ ಆಚೆ ಕಡೆ ಬಂದು ಜ್ಯೂಸ್ ಕುಡಿಯೋಣ ಅಂತ ಎತ್ಕೊಂಡು ಬಂದೆ. ಸೊ ಅಷ್ಟೊತ್ತಿಗೆ ಒಂದು 8:30 ಆಗಿಬಿಟ್ಟಿತ್ತು. ಯಾಕಂದರೆ ಟ್ಯಾಬ್ಲೆಟ್ಸ್ ತೊಗೊಳ್ಳೋದ್ರಿಂದ ನನಗೆ ಎಚ್ಚರನೇ ಆಗೋಲ್ಲ ಒಂದೊಂದು ಸರಿ ಅಂತ ಹೇಳ್ಬಿಟ್ಟು 8:30 ಆಗೋಗಿತ್ತು. ಆಮೇಲೆ ಎದ್ದು ನನ್ನ ಡ್ರಿಂಕ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ಕೊಂಡು ಇಲ್ಲಿ ಕೂತ್ಕೊಂಡಿದ್ದೆ. ಅಷ್ಟೊತ್ತಿಗೆ ಮಮ್ಮಿ ನನ್ನ ಎಲ್ಲೋ ಹೋಗಬೇಕು ಅಂತಂದರು. ಸೊ ಅವರು ಹೋಗ್ತಾರೆ ಅಂತ ನಾನು ಅಂದ್ಕೊಂಡೆ, ಯಾಕಂದರೆ ಅವರು ಡೈಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ಅವರೇ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟಿರ್ತಾರೆ ಒಂದೊಂದು ಸರಿ. ಸೊ ಆಮೇಲೆ ನೋಡಿದ್ರೆ ಇಲ್ಲ ಅಂಥೇಳಿ ಕ್ಯಾನ್ಸಲ್ ಆಯಿತು. ಸೊ ಇಲ್ಲಿ ಟಿಫನ್ ಮಾಡಿಕೊಡೋದಕ್ಕೆ ಅಂದ್ಬಿಟ್ಟು ರಾಗಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೆ. ಸೊ ರಾಗಿ ದೋಸೆ ಹಾಕ್ಕೊಡ್ತಾಯಿದ್ದೀನಿ ಅವರಿಗೆ. ಸೊ ಅವರಿಗೆಲ್ಲ ರಾಗಿ ದೋಸೆ ಹಾಕಿ ಆಮೇಲೆ ನಾನು ಸ್ವಲ್ಪ ತಿಂದ್ಬಿಟ್ಟಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆ್ಯಂಡ್ ಬ್ಯಾಲೆನ್ಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಮಾರ್ನಿಂಗು ಸೊಪ್ಪು ತೊಗೊಂಡಿದ್ವಿ. ಸೊ ಮೊಸಪ್ಪು ಮಾಡಿಬಿಡೋಣ ಅಂಥೇಳಿ ಇಲ್ಲಿ ಸೊಪ್ಪೆಲ್ಲ ಬಿಡಿಸ್ಕೊಳ್ಳೋಣ ಅಂಥೇಳಿ ಸ್ವಲ್ಪನೇ ಸೊಪ್ಪಿತ್ತು. ಮಮ್ಮಿನೂ ಹೊರಗಡೆ ಹೋಗಿ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಏನಿದೆ ಅದಕ್ಕೆ ಅಂದರೆ ಸಬ್ಸಿಗೆ ಮತ್ತು ಇನ್ನೂ 1-2 ಸೊಪ್ಪೆಲ್ಲ ಮಿಸ್ ಆಗಿತ್ತು. ಸೊ ಅದನ್ನು ಎತ್ಕೊಂಡು ಬಂದರು. ಫೈನಲಿ ಇಲ್ಲಿ ಸೊಪ್ಪೆಲ್ಲ ಬಿಡಿಸ್ಕೊಳೋ ಅಷ್ಟೊತ್ತಿಗೆ ಅವರು ಎತ್ಕೊಂಡು ಬಂದರು. ಅದಾದಮೇಲೆ ಸ್ಟಾರ್ಟಿಂಗು ಬೇಳೆ ಬೇಯೋಕ್ಕಿಟ್ಟಿದ್ದೆ, ಯಾಕಂದರೆ ಚಳಿಗಾಲ
ಸೊ ಬೇಳೆ ಬೇಗ ಬೇಯೋದಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟೇ ಬೇಳೆ ಬೇಯಿಸ್ಕೊಂಡಿದ್ದಾದಮೇಲೆ ಅದಕ್ಕೂ ಮುಂಚೆ ರೈಸ್ ಇಟ್ಕೊಬಿಟ್ಟು ಬೇಳೆನೂ ಒಟ್ಟಿಗೆ ಬೇಯಿಸಿಟ್ಟಿದ್ದೆ. ಸೊ ಅದಾದಮೇಲೆ ಅದಕ್ಕೆ ಏನೇನು ಬೇಕು ಎಲ್ಲನೂ ಹಾಕಿಬಿಟ್ಟು ಈರುಳ್ಳಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿ ಸೊಪ್ಪು ಹಾಕಿ ಎಲ್ಲ ಬೇಯಿಸ್ಬಿಟ್ಟು ಅದನ್ನು ಬಸಿದು ಮಾಮೂಲಿ ಎಲ್ಲರೂ ಹೇಗೆ ಮಾಡ್ತಿರೋ ಹಾಗೇ ಮಾಡಿದ್ದು. ಸೊ ಅದಾದಮೇಲೆ ನಿನ್ನೆ ನೈವೇದ್ಯಕ್ಕೆ ಇಟ್ಟಿದ್ದು ಹಾಲು ಸ್ವಲ್ಪ ಹಾಗೆ ಇತ್ತು. ಸೊ ಅದನ್ನು ಅಜ್ಜಿಗೆ ಪಾಯಸ ಮಾಡಿ ಕೊಟ್ಬಿಡೋಣ ಅಂತೇಳಿ, ಅಂದರೆ ನಮ್ಮ ಮನೇಲಿ ಸ್ವಲ್ಪ ಅವ್ರಿಗೆ ಸ್ವಲ್ಪ ಸಾಫ್ಟಾಗಿರೋದು ಅಂದರೆ ತುಂಬ ಇಷ್ಟ ಪಡ್ತಾರೆ ತಿನ್ನೋದಕ್ಕೆ. ಅಂದರೆ ಅನ್ನ, ರಸಮ್ಮು, ರೈಸ್ ಐಟಮ್ಸು ಸ್ವಲ್ಪ ಅವ್ರಿಗೆ ಕಷ್ಟ ಆಗುತ್ತೆ ತಿನ್ನೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಇಲ್ಲಿ ಪಾಯಸ ಮಾಡಿಕೊಟ್ಬಿಟ್ಟೆ. ಪಾಯಸ ಮಾಡಿ ಕೊಟ್ಟು ಮತ್ತು ನೆಕ್ಸ್ಟು ಬ್ಯಾಲೆನ್ಸ್ ಏನಿದೆ ಅದೆಲ್ಲ ಸ್ವಲ್ಪ ಆರೋವರೆಗೂ ಇದ್ದು, ಅದೆಲ್ಲ ಆರಿದ ಮೇಲೆ ಅದನ್ನು ರುಬ್ಬಿಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ ಅಂತೇಳಿ ಇಲ್ಲಿ ಒಗ್ಗರಣೆ ಹಾಕ್ಕೊಂಬಿಟ್ಟು ಸೊ ಫೈನಲಿ ಸಾಂಬಾರು ರೆಡಿ ಆಯಿತು. ಆಮೇಲೆ 3 ಜನನೂ ಊಟ ಮುಗಿಸ್ಕೊಂಡ್ವಿ. ಸೊ ನನಗೆ ತಿಳಿದ ಮಟ್ಟಿಗೆ ಒಬ್ರಿಗೆ ಕಷ್ಟ ಅಂತ ಅಂದಾಗ ನಾವು ಅವರಿಗೆ ಹೆಗಲಾಗಬೇಕು ಹೊರತು ಬೆನ್ನಿಂದಗಡೆ ನಿಂತ್ಕೊಂಡು ಮಾತಾಡಬಾರ್ದು. ಅವ್ರ ಅಸೂಯೆಯಿಂದ ಏನೋ ಅವ್ರನ್ನ ಆಡ್ಕೋಬಾರ್ದು. ಅಂಥವ್ರಿಗೆಲ್ಲ ಒಂದು ಮಾತಿದೆ, ತುಳಿಯೋಕ್ಕೆ 100 ಜನ ಇದ್ರೂ ಕಾಪಾಡೋಕ್ಕೆ ಮೇಲೊಬ್ಬ ಇದ್ದೇ ಇರ್ತಾನೆ ಅಂತ. ಸೊ ಇದಾಗಿತ್ತು ನನ್ನ ಥರ್ಸ್ಡೇ ಟು ಫ್ರೈಡೇ ಕಂಟಿನ್ಯೂಷನ್ ಬ್ಲಾಗ್. ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿ ತನಕ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಆ್ಯಂಡ್ ಬಾಯ್.